ಹಾಯ್ ಕಣ್ಮಣೀಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮನ್ನ ಈ ವಿಡಿಯೋದಲ್ಲಿ ಮುಗಿಲ್ಪೇಟೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಮುಗಿಲ್ಪೇಟೆಗೆ ಹೋಗುವಾಗ ಇಲ್ಲಿ ಜಂಕ್ಷನ್ನಲ್ಲೂ ಕೂಡ ನಿಮಗೆ ವೆಹಿಕಲ್ ಸಿಗುತ್ತೆ. ಆದರೆ ಇಲ್ಲಿಂದ ನೀವು ಹೋದರೆ ನಿಮಗೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ನಮ್ಮ ಓನ್ ವೆಹಿಕಲಲ್ಲೇ ಇನ್ನೂ ಸ್ವಲ್ಪ ದೂರ ಹೋಗಿ ಅಲ್ಲಿಂದ ನಾವು ಜೀಪ್ನ ತಗೋಬಹುದು. ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟವಣ ಕಣ, ತಲೆ ಕೆಟ್ಟವ್ರು. ನಡ್ರಿ ಹೋಣ, ವಾಪಸ್ ಬರೋದು ಮರ್ತು ಬಿಡ್ಬೇಕು ಅಂತ ಜಾಗಕ್ಕೆ ಹೋಣ. ನಡ್ರಿ. ಮಂಜು ಮೇಲ್ ಬಾಯ್ಸಿಂದ ಗುಣಕ್ಕೆ ಪರಿಚಯ ಆದಾಗೆ ನಮ್ಮ ಗಾಳಿಪಟ ಮೂವಿಯಿಂದ ಮಂದಲ್ಪಟ್ಟಿ ಅಥವಾ ಮುಗಿಲ್ಪೇಟೆ ತುಂಬಾ ಪರಿಚಯ ಅಂತ ಹೇಳ್ಬೋದು. ಆ ಮೂವಿ ನೋಡಿದ್ಮೇಲಂತೂ ಒಂದ್ಸಲ ಈ ಮುಗಿಲ್ಪೇಟೆಗೆ ಹೋಗಬೇಕು ಅಂತ ಎಲ್ರಿಗೂ ಅನಿಸಿರುತ್ತೆ. ನಿಮಗೂ ಹಂಗೆ ಅನಿಸಿದೆಯಾ? ಅದರಲ್ಲೂ ಈ ಸೀಸನ್ನಲ್ಲಿ ಟ್ರೆಕ್ಕಿಂಗ್ ಹೋಗೋದು ಮತ್ತು ಪಶ್ಚಿಮ ಘಟ್ಟಗಳನ್ನ ಎಕ್ಸ್ಪ್ಲೋರ್ ಮಾಡೋದು ಏನು ಚಂದ ಅಂತ ಹೇಳ್ತೀರಾ ಅಲ್ವಾ? ಮುಗಿಲ್ಪೇಟೆ ಪಶ್ಚಿಮ ಘಟ್ಟಗಳ ಪುಷ್ಪಗಿರಿ ಫಾರೆಸ್ಟ್ ಏರಿಯಾಗೆ ಸೇರಿದ್ದು. ಹಾಗೆಯೇ ಇದು ಕೊಡಗು ಡಿಸ್ಟಿಕ್ನಲ್ಲಿದೆ. ಮಡಿಕೇರಿಯಿಂದ ಬರೀ 18 ಕಿಲೋಮೀಟರ್ಸ್ ಅಷ್ಟೇ. ಈ ಸ್ಪಾಟ್ನಲ್ಲಿ ನೀವು ನಮ್ಮ ಥರ ಲೆಫ್ಟ್ ತಗೋಬೇಡಿ, ರೈಟಲ್ಲಿ ಹೋಗಿ. ಏನಕ್ಕೆ ಅಂತ ಅಂದರೆ ರೋಡ್ ತುಂಬ ಚೆನ್ನಾಗಿದೆ. ನೀವೇ ನೋಡ್ತಿದ್ದೀರಾ ಅಲ್ವಾ ಹೇಗಿದೆ ರೋಡು ಅಂತ. ಡೈಲಿ ಓಡಾಡೋ ರೋಡೇ ಚೆನ್ನಾಗಿರಲ್ಲ ಅಂಥದ್ರಲ್ಲಿ ಇದೆಲ್ಲ ಟ್ರೆಕ್ಕಿಂಗ್ ಪ್ಲೇಸ್. ಇಲ್ಲಿ ಚೆನ್ನಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಬಾರ್ದು ನಾವು. ಆಫ್ ರೋಡ್ ಮಾಡೋರ್ಗಂತೂ ಇದು ಬೆಸ್ಟ್ ರೋಡ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಅವ್ರಿಗೆ ಇದೇ ಥರ ರೋಡ್ ಬೇಕಲ್ವಾ. ಈ ವಿಂಟರ್ ಸೀಸನ್ ಬಂತು ಅಂದ್ರೇ ಎಲ್ಲರೂ ಟ್ರಿಪ್ ಪ್ಲ್ಯಾನ್ ಮಾಡೋದು ಕೂರ್ಗ್ ಸೈಡು. ಅದರಲ್ಲೂ ನವೆಂಬರಿಂದ ಜನವರಿ ತನಕ ಈ ಮಂದಲ್ಪಟ್ಟಿ ನೋಡೋಕ್ಕೆ ಚೆಂದ. ಕೆಲವೊಬ್ಬರು ಜೂನ್ ಜುಲೈ ಮಂತಲ್ಲಿ ಇಲ್ಲಿ ಪೀಕ್ನಲ್ಲಿ ಮೋಡಗಳನ್ನ ನೋಡೋದಿನ್ನೂ ಚೆಂದ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಯಾವ ಮಂತ್ ಬೆಸ್ಟು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಈ ವರ್ಷದಲ್ಲಿ ನಿಮ್ಮ ಬೆಸ್ಟ್ ಟ್ರಿಪ್ ಯಾವುದು ಅಂತಲೂ ಕೂಡ ನನಗೆ ತಿಳಿಸಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಡ್ವೆಂಚರಸ್ ಜೀಪ್ ಟ್ರೆಕ್. ಜೀಪ್ ಅಂತ ಯಾಕೆ ಹೇಳಿದೆ ಅಂತಂದರೆ ಇಲ್ಲಿಂದ ನಿಮಗೆ ಓನ್ ವೆಹಿಕಲ್ನ ಬಿಡಲ್ಲ, ಇಲ್ಲಿ ನೀವು ಜೀಪ್ನ ತಗೋಬೇಕಾಗುತ್ತೆ. ಆದರೆ ಆಫ್ ರೋಡ್ ಮಾಡಲಿಕ್ಕೆ ನಿಮ್ಮ ಹತ್ರ ಬೈಕ್ ಇದ್ದರೆ ಬೈಕಲ್ಲಿ ಹೋಗ್ಬೋದು. ಒಂದು ಜೀಪ್ನಲ್ಲಿ ನೀವು 5 to 6 ಮೆಂಬರ್ಸ್ ಹೋಗ್ಬೋದು. 1500 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಈ ರೋಡ್ನ ನೋಡ್ತಾ ಇದ್ರೆ ನಿಜವಾಗ್ಲೂ 1500 ರುಪೀಸು 5 to 6 ಮೆಂಬರ್ಸ್ಗೆ ವರ್ತಿದೆ. ಇಲ್ಲಿ ಎಂಟ್ರಿ ಟೈಮ್ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಇರುತ್ತೆ. ನಿಮಗೂ ಗೊತ್ತಿದೆ ಅಲ್ವಾ, ಪಶ್ಚಿಮ ಘಟ್ಟಗಳು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ ಅಂತ. ಇಲ್ಲಿಗೆ ಜೀಪಿನ ಪ್ರಯಾಣ ಮುಗೀತು. ಜೀಪ್ನ ಪಾರ್ಕ್ ಮಾಡಿ ನಡ್ಕೊಂಡು ಹೋಗೋಣ ಬನ್ನಿ. ಈ ಮಂದಲ್ಪಟ್ಟಿ ಅಥವಾ ಮುಗಿಲ್ಪೇಟೆ ಪೀಕು ಸಮುದ್ರ ಮಟ್ಟದಿಂದ ಸರಿಸುಮಾರು 4050 ಅಡಿ ಎತ್ತರದಲ್ಲಿದೆ. ಹಾಗೆಯೇ ಇಲ್ಲಿ
ಸನ್ಸೆಟ್ ಹಾಗೆ ಸನ್ರೈಸ್ನ ನೋಡೋಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಆಗುಂಬೆನಲ್ಲಿ ಮಾತ್ರ ಅಲ್ಲ, ಇಲ್ಲೂ ಕೂಡ ಬಂದು ನೋಡ್ಬೋದು. ಹಾಗೆ ಸೂರ್ಯ ಮುಳುಗೋದನ್ನ ನಮ್ಮ ಮನೆಗಳಿಂದ ಹೊರಗಡೆ ಬಂದು ನೋಡಿದ್ರೂ ಕಾಣುತ್ತೆ. ಆದರೆ ಇಲ್ಲಿ ಬಂದು ನೋಡಿದಾಗಲೇ ಅದ್ರ ಅಂದ ಇನ್ನೂ ಚೆಂದ ಕಾಣುತ್ತೆ. ಏನಂತೀರಾ? ಮುಗಿಲ್ಪೇಟೆ ಅಂದ್ರೇ ಟ್ರೆಕ್ಕಿಂಗ್ ಹಾಗೆ ವ್ಯೂ ಪಾಯಿಂಟ್. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ವಿಶೇಷತೆ ಇದೆ. ಇಲ್ಲಿ 7 ವರ್ಷಕ್ಕೊಮ್ಮೆ ಬಿಡೋ ವಿಶೇಷವಾದ ಹೂವಿದೆ. ಅದ್ರ ಹೆಸರೇ ನೀಲಕುರಂಜಿ. ಹೆಸರು ತಕ್ಕಂಗೆ ಈ ಹೂವಿನ ಕಲರ್ ಬಂದು ನೇರಳೆ ಬಣ್ಣ ಇರುತ್ತೆ. ಇದು 7 ವರ್ಷಕ್ಕೊಮ್ಮೆ ಮಾತ್ರ ಅರಳುತ್ತಂತೆ. ನಾವು ಹೋದಾಗ ಇಲ್ಲಿ ಇರಲಿಲ್ಲ, ಇದ್ದಿದ್ರೆ ನಿಮಗೆ ತೋರಿಸ್ತಿದ್ವಿ. ಆದರೆ ಇದನ್ನ ನಾನು ಗೂಗಲ್ ಮಾಡಿ ಫೋಟೋಸ್ನ ಅಟ್ಯಾಚ್ ಮಾಡಿದ್ದೀನಿ. ಇದೇ ಥರ ಇರುತ್ತಂತೆ ನೋಡಿ. ಪೀಕ್ಗೆ ಅರ್ಲಿ ಮಾರ್ನಿಂಗ್ ಹೋಗೋದ್ಕಿಂತ ಸ್ವಲ್ಪ ಲೇಟಾಗಿ ಹೋದ್ರೇ ಇನ್ನು ಚಂದವಾಗಿ ಮೋಡಗಳನ್ನ ನೋಡ್ಬೋದು. ಈ ಸುಂದರವಾದ ದೃಶ್ಯನ ಕ್ಯಾಪ್ಚರ್ ಮಾಡೋಕ್ಕೆ ಸಹಾಯ ಮಾಡಿದಂತಹ ದೋಸ್ತಿಸ್ಗೆ ಥ್ಯಾಂಕ್ ಯು. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಅಂದರೆ, ನನ್ನ ಚಾನಲ್ 1000 ಸಬ್ಸ್ಕ್ರೈಬರ್ನ ರೀಚ್ ಮಾಡಿದ್ದೆ. ಎಲ್ಲ ಯಾರು ಸಪೋರ್ಟ್ ಮಾಡಿದ್ರೋ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ನನ್ನೆಲ್ಲ ವಿಡಿಯೋಗಳು ನಿಮಗೆ ರೀಚ್ ಆಗಿದೆ ಅಂತ ಹೇಳಿ ನಾನು ತುಂಬ ಖುಷಿಯಾಗಿದ್ದೀನಿ. ಹಾಗೆ ನೀವು ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.